ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತು ನಾನು ನಿಮಗೆ ಬೋಟ್ ನೆಕ್ಕಲ್ಲಿ ಡಿಸೈನರ್ ಶೇಪ್ಸ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಲೈನಿಂಗ್ನ ಈ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಮೇನ್ ಕ್ಲಾತ್ನ ಕೆಳಗಡೆ ಹಾಕ್ಕೋಬೇಕು. ಇದು ರೈಟ್ ಸೈಡ್ ಮೇನ್ ಕ್ಲಾತ್ದು. ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೋಬೇಕು. ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಈ ಶೇಪಲ್ಲಿ ಡೈಮಂಡ್ ಶೇಪಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಇದನ್ನು ಟರ್ನ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡಿ ಟರ್ನ್ ಮಾಡ್ಕೋಬೇಕು. ಇದನ್ನು ಟರ್ನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಕಂಪ್ಲೀಟ್ ಸ್ಟಿಚ್ ಹಾಕ್ಕೊಂಡು ಇದಕ್ಕೆ ಬಾರ್ಡ್ರನ್ನ ಸೆಟ್ ಮಾಡ್ಕೋಬೇಕು. ಇದಕ್ಕೆ ಈ ಥರ ಬಾರ್ಡ್ರನ್ನ ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಎರಡು ಕಡೆ ಬಾರ್ಡ್ರ್ ಸ್ಟಿಚ್ ಮಾಡ್ಕೋಬೇಕು. ಈ ಬಾರ್ಡ್ರನ್ನ ನಾವು ಕಟ್ ಮಾಡಿದ್ದೀವಲ್ಲ, ಕಟ್ ಮಾಡಿ ಶೇಪ್ ಕೊಟ್ಟು ಟರ್ನ್ ಮಾಡ್ಕೊಂಡಿದ್ದೀವಲ್ಲ, ಆ ಶೇಪ್ ಮೇಲೆ ಈ ಬಾರ್ಡ್ರನ್ನ ಈ ಥರ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ವಿ ಶೇಪ್ ಬಂದಿದೆ ಅಲ್ವಾ, ಇಲ್ಲಿ ವಿ ಶೇಪ್ ಬಂದಿದೆಯಲ್ಲ, ಇಲ್ಲಿ ಈ ಥರ ಬಾರ್ಡ್ರನ್ನ ಟರ್ನ್ ಮಾಡ್ಕೋಬೇಕು. ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಟರ್ನ್ ಮಾಡ್ಕೋಬೇಕು. ಈ ಥರ ಇದನ್ನು ಎಂಡ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಂದ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ ನೋಡಿ. ಈ ಬಾರ್ಡ್ರ್ ಈ ಎಡ್ಜಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಇನ್ನೂ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಬಿಡಿ. ಈ ಥರ ಟರ್ನ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಎಂಡಿಗೆ ಬರ್ತೀವಲ್ಲ, ಇಲ್ಲಿ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಒಂದು ಟಾಪ್ ಸ್ಟಿಚ್ ಹಾಕ್ಕೋಬೇಕು. ಅಂದರೆ ಇಲ್ಲಿ ನಾವು ಇದು ಮಾಡಿರ್ತೀವಲ್ಲ, ಅದು ಫಿನಿಶ್ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಅದು ಫಿನಿಶಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಈಗ ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತ್ನ ಈ ಥರ ಕಟ್ ಮಾಡ್ಕೋಬೇಕು. ನೋಡಿ, ಫುಲ್ ಫಿನಿಶಿಂಗಲ್ಲಿ ಕ್ಲಾತ್ ರೆಡಿಯಾಗಿದೆ. ಡಿಸೈನರ್ ಬ್ಲೌಸ್ ರೆಡಿಯಾಗಿದೆ. ಇಲ್ಲಿ ಕೂಡ ನಾವು ಒಂದು ಥ್ರೆಡ್ ಪೈಪಿಂಗ್ ಮಾಡಿಕೊಂಡು ಫಿನಿಶಿಂಗ್ ತೊಗೊಂಬಿಡೋಣ. ಹಾಗೆ ಕೆಳಗಡೆ ಕೂಡ ಬೆನ್ ಪಟ್ಟಿ ಮಾಡ್ತೀವಲ್ಲ, ಅದನ್ನು ಕೂಡ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ 1.5 ಇಂಚ್ ಸ್ಟ್ರೇಟ್ ಪಟ್ಟಿ ತೊಗೊಂಡು ಬೆನ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಪಟ್ಟಿ ಇಟ್ಟು ಟರ್ನ್ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಸ್ವಲ್ಪ ದೂರ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಕೈ ಹೊಲಿಗೆ ಮಾಡ್ಕೊಂಬಿಡ್ಬೇಕು. ನೋಡಿ, 1 ಇಂಚಿನಷ್ಟು ಪಟ್ಟಿ ಹಾಕ್ಕೊಳ್ಳಿ. ಟರ್ನ್ ಮಾಡಿ ಈ ಥರ ಟಾಪಲ್ಲಿ ಒಂದು ಥ್ರೆಡ್ ಪೈಪಿಂಗ್ನ, ಗೋಲ್ಡನ್ ಕಲರ್ ಥ್ರೆಡ್ ಪೈಪಿಂಗ್ನ ಹಾಕ್ಕೊಂಡು ಬಿಡಬೇಕು.
ನೋಡಿ ರೆಡಿ ಆಗಿದೆ. ಬಾರ್ಡ್ರು ಹಾಕಿ ಥ್ರೆಡ್ ಪೈಪಿಂಗ್ ಕೊಟ್ಟು ಎಲ್ಲ ಮಾಡಿ ಫಿನಿಷ್ ಮಾಡಿದ್ದೀವಿ ಈ ಬ್ಲೌಸ್ನ. ತುಂಬ ನೀಟಾಗಿ ಒಳ್ಳೆ ಫಿನಿಶಿಂಗ್ ಕೂಡ ಬಂದಿದೆ, ನೋಡ್ಬೋದು ನೀವು. ಬ್ಯಾಕ್ ಸೈಡ್ ನೋಡಿ, ಇಲ್ಲಿ ಕೂಡ ತುಂಬ ನೀಟಾಗಿ ಫಿನಿಶಿಂಗ್ ಇದೆ, ಎಲ್ಲಿ ಏನು ಕ್ಲಾತ್ಸ್ ಇದಾಗಿಲ್ಲ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಕಂಪ್ಲೀಟಾಗಿ ನನ್ನ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೊಂದಿಷ್ಟು ಮಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.